ಎಲ್ಲ ಮಾಧ್ಯಮದ ಸ್ನೇಹಿತರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹಂತವಾಗಿ ಮಾಡ್ತಿದ್ದಾರೆ. ಈಗ ಕರ್ನಾಟಕದಲ್ಲೂ ಕೂಡ ಈ ಒಂದು 2ನೇ ಹಂತದಲ್ಲಿ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯಗಳು ಮಾಡ್ತಾ ಇದ್ದಾರೆ. ಇದು ಕೇಂದ್ರದ ಚುನಾವಣಾ ಆಯೋಗ ಮಾಡ್ತಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ 2002ರಲ್ಲಿ ಏನು ಹಿಂದೆ ಆಗಿತ್ತು, ತದನಂತರ ಈಗ 2026ರಲ್ಲಿ ಆಗ್ತಾ ಇದೆ. ಆದ್ರಿಂದ ವೋಟರ್ ಲಿಸ್ಟು ಕಾಲ ಕಾಲಕ್ಕೆ ತಕ್ಕಂತೆ ರಿವಿಷನ್ ಆಗುವಂತ ಅವಶ್ಯಕತೆ ಇವತ್ತು ತುಂಬಾ ಇದೆ. ಇವತ್ತು ನಾನೇ ಕಳೆದ 25 ವರ್ಷದಿಂದ ಇಲ್ಲಿ ನಡೆಯುವಂತ ಮುನ್ಸಿಪಾಲ್ ಚುನಾವಣೆ, ನಾನು ಹೇಳ್ತಿರೋದು 97, 98 ಇಂದಲೂ ನೋಡ್ತಿದ್ದೀನಿ. ಯಾರೋ ವೋಟ್ ಹಾಕಕ್ ಹೋದಾಗ ಅಲ್ಲಿ ಬೈಕೊಂಡು ಹೋಗ್ತಾರೆ, ನಮ್ದು ವೋಟ್ ಇಲ್ಲ, ಅಲ್ಲೆಲ್ಲೋ ಬೂತಲ್ಲಿ ಐತೆ, ಅಲ್ಲೂ ಇಲ್ಲ. ಎಪಿಕ್ ಕಾರ್ಡ್ ಇರ್ತದೆ ವೋಟ್ ಇರೋದಕ್ಕೆ. ಕೆಲವ್ರು ಊರ್ ಬಿಟ್ಟು ಹೋಗಿರ್ತಾರೆ, ಅವ್ರು ವೋಟ್ ಇಟ್ಟಿರ್ತಾರೆ. ಸತ್ತೋಗಿರ್ತಾರೆ, ಅವ್ರ ವೋಟರ್ ಲಿಸ್ಟ್ ಅಲ್ಲಿ ಅವ್ರು ವೋಟ್ ಇರ್ತಾರೆ. ವೋಟ್ ಹಾಕಕ್ ಬರೋವಂತ ಒಂದು ವೋಟ್ ಇರೋದಿಲ್ಲ. ಸಾಕಷ್ಟು ಇದು ನಾನು ಎಕ್ಸಾಂಪಲ್ ಒಂದು 2-3 ಮಾತ್ರ ಕೊಡ್ತೇನೆ. ಅಂದ್ರೆ ಅನಾಮಲೀಸ್ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರುವಂತದ್ದು ಇನ್ನು ಸಾಕಷ್ಟು ಇದರಲ್ಲಿ ಅನಾಮಲೀಸ್ ಇದೆ. ಇದೆಲ್ಲವನ್ನು ಕೂಡ ತೆಗೆದು ಹಾಕೋದಿಕ್ಕೆ ಇವತ್ತು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಖಂಡಿತವಾಗಿಯೂ ಹೆಲ್ಪ್ ಆಗ್ತದೆ. ಇದು ತುಂಬಾ ಕಾಂಪ್ಲಿಕೇಟೆಡ್ ಇದೆ ಕೆಲವೊಂದು, ಯಾಕಂದ್ರೆ ಇದರಲ್ಲಿ ಬೇರೆ ಬೇರೆ ದೇಶದ ಅನಧಿಕೃತವಾಗಿ ನಮ್ಮ ದೇಶದಲ್ಲಿ ಇರುವಂತವ್ರು ಕೂಡ ಆಚೆ ಹೋಗ್ಬೇಕು. ಕೇವಲ ಭಾರತದ ಪ್ರಜೆಗಳು ಏನಿದ್ದಾರೆ, ಅವ್ರು ಯಾವುದೇ ಧರ್ಮ ಇರಲಿ, ಭಾರತದ ಪ್ರಜೆ ಆಗಿರುವಂತವ್ರು ಮಾತ್ರ ವೋಟರ್ ಲಿಸ್ಟ್ ನಲ್ಲಿ ಇರಬೇಕು. ಭಾರತ ದೇಶದ ಅಲ್ಲದೆ ಇರುವಂತ ಯಾವುದೇ ಕೂಡ ಬೇರೆ ದೇಶದವನು ಅವನು ನಮ್ಮ ದೇಶದ ವೋಟರ್ ಲಿಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು. ಯಾಕಂದ್ರೆ ಸಾಕಷ್ಟು ಆಗ್ಬಿಟ್ಟಿದೆ. ಏನೋ ಈ ಬೆಂಗಳೂರಿನಲ್ಲೇ ಯಾವ್ದೋ ಒಂದು ಡಾಕ್ಟರ್ ಆಧಾರ್ ಕಾರ್ಡಿಗೆ ಸೈನ್ ಹಾಕಿದಾಗ ನಾವು ನೋಡ್ರಂತ ನಿಮ್ಮ ಮೀಡಿಯಾದಲ್ಲೇ ನೋಡಿದ್ವಿ. ಪಾಕಿಸ್ತಾನದ ಒಬ್ಬ ಪ್ರಜೆಗೆ ಇವರು ಆಥರೈಸ್ ಮಾಡ್ರಂತದನ್ನ. ಅದರಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಂದ ವೋಟರ್ ಲಿಸ್ಟ್ ಕ್ಲೀನ್ ಆಗ್ಬೇಕು ಮತ್ತು ಚೊಕ್ಕು ಆಗ್ಬೇಕು. ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವಂತಹ ನಾಗರಿಕನು ಕೂಡ ವೋಟ್ ಹಾಕೋದಕ್ಕೆ ಒಂದು ಹಕ್ಕನ್ನ ಇವತ್ತು ಏನು ಮತದಾರರ ಪಟ್ಟಿ ಒಳಗೆ ರೇಸ್ ಆಗ್ಬೇಕು. ಮತ್ತು ಅದು ಕೆಲವು ದಾಖಲೆಗಳು ಕೂಡ ಇದೆ. ಸ್ವತಃ ಇವತ್ತು ಡೆಪ್ಟಿ ಕಮಿಷನರ್ ಅವರು, ತುಮಕೂರು ನಗರದ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಕೂಡ ಬಂದು ಇವತ್ತು ಮನೆಗೆ ಇದನ್ನ ಮಾಡ್ತಿರೋಂಥದ್ದು ಖಂಡಿತವಾದ ಸ್ವಾಗತ. ಬಟ್ ಫಾರಂ ಕೊಟ್ಟೋದ್ಮೇಲೆ ಅದನ್ನ ಫಿಲ್ ಮಾಡೋ ಅಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪಾರ್ಟಿಗಳು BLA2 ಅಂತ ಮಾಡಿದ್ದಾರೆ. ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಇನ್ಕ್ಲೂಡಿಂಗ್ BJP ಇರ್ಬೋದು, ಕಾಂಗ್ರೆಸ್, JDS ಎಲ್ಲರೂ ಕೂಡ BLA2 ಪಾರ್ಟಿ ನಾಮಿನೇಟೆಡ್. BLA1 ಅಂತ ಹೇಳಿ ಎಂಟೈರ್ ಇದಕ್ಕೆ ಒಂದು ಪಾರ್ಟಿಯಿಂದ ಒಂದು ಮಾಡಿರ್ತಾರೆ. ಪ್ರತಿ ಬೂತಿ BLA2 ಆ ಪಕ್ಷಗಳಿಂದ ಮಾಡಿರ್ತಾರೆ. BLA1 ಕೂಡ ಒಂದು ಪಕ್ಷದಿಂದ ಎಂಟೈರ್ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಒಬ್ಬ ಮನುಷ್ಯ ಇರ್ತಾರೆ. ನಮ್ಮಲ್ಲಿ ಚೇತನ್ ಅಂತ BJP ಬೇರೆ ಬೇರೆ ಪಕ್ಷದಿಂದ. BLO ದೇ ಆರ್ ಗವರ್ಮೆಂಟ್ ನಾಮಿನೇಟೆಡ್ ವಿತ್ ಆಫೀಸರ್ಸ್. ಅವರು ತುಂಬಾ ಇಂಟ್ರೆಸ್ಟ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇದು ಸರಿ ಫಿಲ್ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಅವ್ರು ಏನೋ ಒಂದು ಮುಂದಿನ ತಿಂಗಳು ಆಗಸ್ಟ್ ಮಾಡ್ತಾರೆ. ಎಷ್ಟು ಜನ ನೋಡ್ಕೊಂತಾರೆ ನಮ್ಮ ದೇಶದಲ್ಲಿ ವೋಟ್ ಹಾಕಕ್ಕೆ? ಎಷ್ಟು ಸಹಾಯ ಇದೆ. ಹಳ್ಳಿಗಳಲ್ಲಿರುವಷ್ಟು ಪಟ್ಟಣಗಳಲ್ಲಿ ಇಲ್ಲ. ಪಟ್ಟಣಗಳಲ್ಲಿ ವೋಟ್ ಐತೋ ಇಲ್ವೋ ಪಕ್ಕದ ಮನೆಯವ್ರು ಯಾರು ಗೊತ್ತಿರಲ್ಲ. ತುಮಕೂರ್ದೇ ನಮಗೆ ಗೊತ್ತು. ವೋಟ್ಸ್ ಪರ್ಸೆಂಟೇಜ್ ನಮ್ದು ಯಾವ್ದು 65-66% ಆಗ್ತದೆ. ಬಟ್ ಆಕ್ಚುಲಿ ಇದು ನಮ್ದು 80 ಮೇಲಿದೆ. ಅಂದ್ರೆ ಇಲ್ಲೇ ಇರೋ ವೋಟ್ಗಳು ಸಾಕಷ್ಟು ಜನ ಇದ್ದಾರೆ. ಆದ್ರಿಂದ ಇವೆಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ SIR ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ಸಂದರ್ಭದಲ್ಲಿ. ಸರ್, ಈಗ ಹೊರ ರಾಜ್ಯದವರೆಲ್ಲ ಬಂದು ಇಲ್ಲಿ ವಾಸ ಇದ್ದಾರೆ. ಸೊ ಅವ್ರದ್ದು ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ನೋಡಿ. ಅದು ಬರ್ಡನ್. ಈಗ ನಮ್ಮ ರಾಜ್ಯದಿರ್ಬೋದು, ದೇಶದಿರ್ಬೋದು, ವೋಟರ್ ಲಿಸ್ಟ್ ನ ಕಂಪಲ್ಸರಿ ಮಾಡ್ಬೇಕು. ವಿಶೇಷವಾಗಿ ಸ್ಟೇಟ್ ಏನು ಬೆನಿಫಿಷಿಯರೀಸ್ ಇದ್ದಾರೆ, ಸ್ಟೇಟ್ ಗವರ್ಮೆಂಟ್ ಪ್ರೋಗ್ರಾಮ್ಸ್, ಅವಕ್ಕೆ ಖಂಡಿತವಾಗಿಯೂ ವೋಟರ್ ಲಿಸ್ಟ್ ನ ಕಂಪಲ್ಸರಿ ಮಾಡ್ಬೇಕು. ಅಂದ್ರೆ ಎಪಿಕ್ ಕಾರ್ಡ್ ಅವ್ರು ಯಾರು ಬಂದು ಎಲ್ಲ ನಮ್ಮ ಒಂದು ರಾಜ್ಯದ ಸವಲತ್ತುಗಳನ್ನ ತಗೊಂಡು ಹೋದ್ರೆ ನಮ್ಮ ರಾಜ್ಯದ ಎಷ್ಟು ಬಜೆಟ್ ಅಲ್ಲಿ ಬರೋ ದುಡ್ಡುಗಳನ್ನ ಇದಕ್ಕೆ ಕೊಟ್ಕೊಂಡು ಹೋಗುತ್ತೆ, ಕಷ್ಟ ಆಗ್ತದೆ. ಆದ್ರಿಂದ ಮುಂಚೆ ಈ ಒಂದು ಎಪಿಕ್ ಕಾರ್ಡ್ ಏನಿತ್ತು, ಎಲೆಕ್ಷನ್ ಕಾರ್ಡ್ಗೆ ಬೆಲೆ ಇರಲಿಲ್ಲ. ಎಲೆಕ್ಷನ್ ವೋಟ್ ಹಾಕಕ್ ಬಿಟ್ಟರೆ ಎಷ್ಟಿರೋದು, ಆಧಾರ್ಗೆ ಮತ್ತೊಂದೆಲ್ಲ ಇಂಪಾರ್ಟೆನ್ಸ್ ಇತ್ತು. ಈಗ ಆಧಾರ್ನಲ್ಲೂ ನ್ಯೂನತೆ ಸಾಕಷ್ಟಿದೆ. 2-3 ಕೋಟಿ ಬೇರೆ ದೇಶದವ್ರು ನಮ್ಮ ದೇಶದಲ್ಲಿ ಡೂಪ್ಲಿಕೇಶನ್ ಆಗಿದೆ ಅಂದಾಗ ಅದೆಲ್ಲ ಒಂದ್ ಕಡೆ ವೋಟರ್ ಲಿಸ್ಟ್ ಕೂಡ ಮಹತ್ವ ಕೊಡ್ಬೇಕು. ವೋಟರ್ ಲಿಸ್ಟ್ ಕೊಡ್ಬೇಕಾದ್ರೆ ಸಾಕಷ್ಟು ಮಾನದಂಡ ಇಟ್ಕೊಂಡು ನಮ್ಮ ದೇಶದ ಯಾವುದೇ ಪ್ರಜೆ, ಯಾವುದೇ ಧರ್ಮದವ್ರು ಇರ್ಬೋದು ಕೂಡ ಅವ್ರಿಗೆ ಹಕ್ಕನ್ನ ಕೊಡ್ಬೇಕು. ಮತ್ತು ವೋಟ್ ಹಾಕ್ಲಿಲ್ಲ ಅಂದ್ರೂ ಕೂಡ ಏನಾರ ಒಂದು ಕಾನೂನು ವೋಟ್ ಯಾರಿಗಾನ ಹಾಕ್ಲಿ, ದೇಶ ಉದ್ಧಾರ ಮಾಡೋದಕ್ಕೆ ಅವ್ನಿಗೆ ಏನು ಅನ್ಸುತ್ತೋ ವೋಟ್ ಹಾಕ್ಲಿ. ಆದ್ರಿಂದ ಪ್ಲಸ್ ಈ ಕ್ಲಾಸಿಕ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ. ಇವತ್ತು ರಾಜ್ಯದಲ್ಲಿರುವಂತ ಭಾಗ್ಯಗಳನ್ನ ಯಾರು ಎಂಜಾಯ್ ಮಾಡ್ತಾವ್ರೆ. ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ, ಬಟ್ ಒಳ್ಳೆ ಉದ್ದೇಶ ಇದೆ ನನ್ನ ಪ್ರಕಾರ. ಇಲ್ಲಿನ ವೋಟರ್ಗಳಿಗೆ ಅದು ತಲುಪುತ್ತೆ. ರಾಜ್ಯದ ಬಜೆಟಿನ ದುಡ್ಡು ನಮ್ಮ ರಾಜ್ಯದವ್ರಿಗೆ ತಲುಪಬೇಕು. ಸರಿ.